ಬಿಗ್ ಬಾಸ್ ಸೀಸನ್ 13ರಲ್ಲಿ ಜನಸಾಮಾನ್ಯರಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಅಂದರೆ ಮಧ್ಯಮ ವರ್ಗದ ಕುಟುಂಬದವರಿಗೆ, ಬಡವರಿಗೆ, ರೈತರ ಮಕ್ಕಳಿಗೆ ಅಂಥವ್ರಿಗೆ ಎಲ್ರಿಗೂ ಅವಕಾಶ ಕೊಡ್ತಾ ಇದ್ದಾರೆ. ಟ್ಯಾಲೆಂಟ್ ಇರೋರು ಯಾರು ಬೇಕಾದರೂ ಹೋಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಇಷ್ಟು ದಿನ ಬರೀ ಸೆಲೆಬ್ರಿಟೀಸು, ಧಾರಾವಾಹಿನಲ್ಲಿ ಆ್ಯಕ್ಟ್ ಮಾಡಿರೋರು ಮತ್ತು ರಿಯಾಲಿಟಿ ಶೋನಲ್ಲಿ ಆ್ಯಕ್ಟ್ ಮಾಡಿರೋರಿಗೆ ಮಾತ್ರ ಕೊಡ್ತಿದ್ರು. ಬಟ್ ಇವಾಗ ಜನಸಾಮಾನ್ಯರಿಗೆ ಕೊಡ್ತಾ ಇದ್ದಾರೆ, ನಮ್ಮಂಥವ್ರಿಗೆ. ಅಂದರೆ ಈಗ ಅವ್ರು ಕೇಳ್ತಾ ಇರೋದು ಏನಂದರೆ, ನೀನು ಯಾಕೆ ಬಿಗ್ ಬಾಸ್ಗೆ ಬರಬೇಕು ಅನ್ನೋದನ್ನು ಒಂದು ವಿಡಿಯೋ ಮಾಡಿ ನಮಗೆ ಕಳಿಸ್ಬೇಕಂತ ಕೇಳ್ತಾ ಇದ್ದಾರೆ. ಅದಕ್ಕೆ ನಾನು ಯಾಕೆ ಬಿಗ್ ಬಾಸ್ಗೆ ಹೋಗಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನಾವು ಇಷ್ಟು ದಿನ ಒಳ್ಳೊಳ್ಳೆ ಕಂಟೆಂಟ್ ಮಾಡ್ತಾ ಇದ್ವಿ, ಫ್ಯಾಮಿಲಿ ರಿಲೇಟೆಡು, ಸಂಸಾರಕ್ಕೆ ಸಂಬಂಧಪಟ್ಟಿದ್ದು, ಮತ್ತು ಈ ಆಯುರ್ವೇದಿಕ್ ರಿಲೇಟೆಡ್ಡು, ಜೋಕ್ಸು, ಕಾಮಿಡೀಸು, ಎಲ್ಲ ಕಪಲ್ಸ್ ರಿಲೇಟೆಡ್, ಎಲ್ಲ ಒಳ್ಳೊಳ್ಳೆ ಜನರಿಗೆ ಒಳ್ಳೆ ಇನ್ಫಾರ್ಮೇಷನ್ ಹೋಗೋ ಅಂಥ ವೀಡಿಯೋಸ್ನೇ ಮಾಡ್ತಿದ್ವಿ. ನಾವು ಎಂಟರ್ಟೈನ್ ಮಾಡ್ತಿದ್ವಿ ಚೆನ್ನಾಗಿ. ಬಟ್ ತುಂಬ ಜನ ಪಾಸಿಟಿವ್ ಆಗಿ ಕಮೆಂಟ್ ಮಾಡ್ತಿದ್ರು, ತುಂಬ ಜನ ಅಷ್ಟೇ ನೆಗೆಟಿವ್ ಆಗಿ ಕೂಡ ಕಮೆಂಟ್ ಮಾಡ್ತಿದ್ರು. ಅವ್ರಿಗೆ ಏನಕ್ಕೆ ಅಂತ ಗೊತ್ತಿಲ್ಲ, ನಮ್ಮ ಮೇಲೆ ಏನೋ ಒಂಥರ ಹೊಟ್ಟೆ ಕಿಚ್ಚ ಅಥವಾ ಬೇರೆ ಏನಾದರೂ ರೀಸನ್ ಅಂತ ಗೊತ್ತಿಲ್ಲ. ತುಂಬ ನೆಗೆಟಿವ್ ಆಗಿ, ತುಂಬ ಕೆಟ್ಟದಾಗಿ ತುಂಬ ಜನ ಕಮೆಂಟ್ ಮಾಡ್ತಿದ್ರು. ಬಟ್ ಅದನ್ನೆಲ್ಲ ನಾವು ಸ್ಟಾರ್ಟಿಂಗಲ್ಲಿ ಬೇಜಾರಾಗ್ತಿತ್ತು. ಏನು ಈ ಥರ ಎಲ್ಲ ಮಾತಾಡ್ತಾರೆ ಜನಗಳು, ಇಷ್ಟೊಂದು ವರ್ಸ್ಟಾಗಿ ಕಾಮೆಂಟ್ ಮಾಡ್ತಾರೆ, ನಮ್ಮಿನಲ್ಲಿ ಅಂತ ತಪ್ಪೇನಿದೆ, ಈ ಥರ ಎಲ್ಲ ಅನ್ನಿಸ್ತಿತ್ತು. ಅದನ್ನು ನೋಡಿ ಎಂಜಾಯ್ ಮಾಡ್ಬೋದಲ್ವ ಅನ್ನಿಸ್ತಿತ್ತು. ಬಟ್ ತುಂಬ ಜನ ನಾವು ಡೈರೆಕ್ಟಾಗಿ ನೋಡಿದಾಗ ನಮ್ಮನ್ನು ಹೊರಗಡೆ, ನೀವು ತುಂಬ ಚೆನ್ನಾಗಿ ರೀಲ್ಸ್ ಮಾಡ್ತೀರಾ ಅಂತ ಅಪ್ರಿಷಿಯೇಟ್ ಮಾಡ್ತಿದ್ರು. ಬಟ್ ಕೆಲವರೆಲ್ಲ ನಮ್ಮನ್ನು ನೋಡಿ ನಗ್ತಿದ್ರು. ಆವಾಗಲೂ ಮನಸ್ಸಿಗೆ ಏನೋ ಒಂಥರ ಬೇಜಾರು ಅನ್ನಿಸ್ತಿತ್ತು. ಬಟ್ ನಾವು ಅವ್ರು ಯಾರು ಎಷ್ಟು ತಪ್ಪಾಗಿ ಮಾತಾಡಿದ್ರು ನಾವು ಕಂಟೆಂಟ್ ಮಾಡೋದನ್ನು ಬಿಟ್ಟು ಇಲ್ಲ ಇಷ್ಟು ದಿನ. ಯಾಕೆಂದರೆ ನಮ್ಮ ಬಗ್ಗೆ ತಪ್ಪಾಗಿ ಮಾತಾಡಿದವರು ಒಂದು ದಿನ ನಮ್ಮ ಮುಂದೆ ನಿಂತು ಚಪ್ಪಾಳೆ ಹೊಡಿತಾರೆ ಅನ್ನೋ ಒಂದು ವಿಶ್ವಾಸ ನಮ್ಮಲ್ಲಿತ್ತು. ಸೊ ಅದೇ ಕಾರಣಕ್ಕೋಸ್ಕರ ನಾವು ಇಂದಿಗೂ ವಿಡಿಯೋದು ಮಾಡೋದನ್ನು ನಿಲ್ಲಿಸಿಲ್ಲ. ನಮ್ಮಲ್ಲಿ ಏನೋ ಒಂದು ಟ್ಯಾಲೆಂಟ್ ಇದೆ, ಕಲೆ ಇದೆ ಅನ್ನೋದನ್ನು ಪ್ರೂವ್ ಮಾಡ್ಕೋಬೇಕು, ಅದನ್ನು ಜನಗಳಿಗೆ ಎತ್ತಿ ತೋರಿಸ್ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರನೇ ನಾನು ಈ ಬಿಗ್ ಬಾಸ್ 13ಕ್ಕೆ ಹೋಗಬೇಕು ಅನ್ನೋದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇದೇ ರೀಸನ್ನು ಬಿಗ್ ಬಾಸ್ಗೆ ಹೋಗ್ಬೇಕು ಅನ್ನೋದಕ್ಕೆ. ನಮ್ಮ ಹಿಂದೆ ನಿಂತು ನಗ್ತಾ ಇದ್ದಾರೆ, ನಮ್ಮ ಮುಂದೆ ಬಂದು ನಮ್ಮಲ್ಲೂ ಒಂದು ಟ್ಯಾಲೆಂಟ್ ಇದೆ ಅನ್ನೋದನ್ನು ಪ್ರೂವ್ ಮಾಡಿದಾಗ ಅವ್ರು ಮುಂದೆ ಬಂದು ಚಪ್ಪಾಳೆ ಹೊಡಿತಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಹೋಗಲೇಬೇಕು ಬಿಗ್ ಬಾಸ್ಗೆ. ನಿಮ್ಮಿಂದ ಸಾಧ್ಯ ಆದರೆ ಆದಷ್ಟು ನನಗೆ ಸಪೋರ್ಟ್ ಮಾಡಿ, ಹಂಗೆ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.